ಇನ್ಸ್ಪೆಕ್ಟರ್. ಎಸ್ ಸರ್. ಬನ್ರಿ. ಕಮಿಂಗ್ ಸರ್. ಎಸ್ ಸರ್. ಎಲ್ರಿ ಹಾಕಿದಿರಿ ಅವನ್ನ? ಆ ಸರಲ್ಲಿ ಹಾಕಿದ್ದೀನಿ ಸರ್. ಟ್ರೀಟ್ಮೆಂಟ್ ಎಲ್ಲ ಸರಿಯಾಗಿದೆ ಸರ್. ಹಾ, ಏನು ಭರತ್, ಕ್ಷೇಮವಾಗಿದೆಯಾ? ನಾನಿರೋ ಜಾಗ ಸ್ವಲ್ಪ ಚೇಂಜ್ ಆಗಲಿ, ಅವಾಗ ತೋರಿಸಿ ನಾನು ಎಷ್ಟು ಕ್ಷೇಮವಾಗಿದ್ದೀನಿ ಅಂತ. ಸ್ಥಳ ಚೇಂಜು ಅಂದ್ರೆ ನೆಕ್ಸ್ಟ್ ಓಹೋ ಪಾಸಿ. ಕರೆಕ್ಟ್, ನೀನ್ ಅಲ್ಲಿಗೆ ಹೋಗೋದು. ಇನ್ಸ್ಪೆಕ್ಟರ್. ಸರ್ ಕರೆದ್ರ ಸರ್? ನಾನು ಬಂದು ಎಷ್ಟೊತ್ತಾಯ್ತು? ಕಾಫಿ ಕಳಿಸಿನಿ ಸರ್, ಈಗ ಬಂದ್ಬಿಡ್ತೆ ಸರ್. ಬೇಗ ತರಿಸ್ರಿ. ಆಯ್ತು ಸರ್, ಆಯ್ತು. ನೋಡ್ದ, ಪೊಲೀಸ್ನವ್ರು ಕೂಡ ನನಗೋಸ್ಕರ ಹ್ಯಾಕ್ ಕೆಲಸ ಮಾಡ್ತಾರೆ. ಇದೇ ಪೊಲೀಸ್ನವರು ನನಗೋಸ್ಕರ ಒಂದಲ್ಲ ಒಂದಿನ ಕೆಲಸ ಮಾಡೋ ಕಾಲ ಬಂದೇ ಬರುತ್ತೆ. ಏಯ್, ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಯಾವತ್ತೂ ಸಾವಿಲ್ಲ. ಓಹೋ, ಕಂಬಿ ಹಿಂದೆ ನಿಂತ್ಕೊಂಡೇ ಹೀರೋ ತರ ಮಾತಾಡ್ತಾ ಇದೀಯಾ? ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಈ ಪೊಲೀಸ್ ಸಪೋರ್ಟ್ ಬೇಕಾಗಿರ್ಲಿಲ್ಲ. ನಾನೇ ಕೈಯಾರ ನಿನ್ನ ಚಿತ್ರ ಹಿಂಸೆ ಮಾಡಿ ಅಣು ಅಣುವಾಗಿ ಕೊಲ್ಲಬೇಕು ಅಂತಿದ್ದೆ. ಏನ್ ಮಾಡೋದು, ನನ್ ಬ್ಯಾಡ್ ಲಕ್. ಆ ಅವಕಾಶ ತಪ್ಪೋಯ್ತು. ಈಗ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಗೊತ್ತೇನೋ? ನಿನ್ ಡೋರ್ಲಿಂಗ್ ಇದ್ದಾಳಲ್ಲ ಆಶಾ, ಅವಳು ನನ್ನ ಇಡೀ ಕುಟುಂಬಕ್ಕೆ ಎದುರಾಗಿ ನಿಂತಿದ್ದಾಳೆ. ಆನೆನ ಕಂಡು ನಾಯಿ ಬೊಗಳತಂತೆ. ನೋಡು, ಹಾಗೆ ಬೊಗಳಿ ಬರ್ದಿದ್ದಾಳೆ. ನಿಮ್ ಯೋಗ್ಯತೆ ನಾನು ನ್ಯಾಯವಾಗಿ ಬರ್ತಿದ್ದಾರೆ. ಅದಕ್ಕೆ ತಕ್ಕ ಶಾಸ್ತಿ ಮಾಡ್ಬೇಕಲ್ಲ. ಹೆದರ್ಕೋಬೇಡ, ನಾನು ಅವಳನ್ನು ಕೊಲ್ಲಲ್ಲ, ಇಟ್ಕೋತೀನಿ. ಅಂದ್ರೆ ಮದುವೆ ಮಾಡ್ಕೋತೀನಿ ಅಂತ ಅನ್ಕೋಬೇಡ, ಸೂಳೆ ಅಂತ ಬೋರ್ಡ್ ಹಾಕಿ ಇಟ್ಕೋತೀನಿ. ಭರತ್, ಏನ್ ನೀವು ಮಾಡ್ತಾರ ಕೆಲಸ? ಇನ್ಸ್ಪೆಕ್ಟರ್, ಮೊದಲು ಈ ಚಂಡನ ಆಚೆ ಕಳಿಸಿ. ಇವ್ನ ಮುಖ ಕೂಡ ನೋಡಕ್ ನಂಗೆ ಇಷ್ಟ ಇಲ್ಲ. ಸರ್ ದಯವಿಟ್ಟು ನೀವು ಪ್ಲೀಸ್. ಬರ್ತೀನ? ಕೋರ್ಟ್ ನಲ್ಲಿ ಜಡ್ಜ್ ನಿನಗೆ ಡೆತ್ ಸೆಂಟೆನ್ಸ್ ಕೊಡ್ತಾರಲ್ಲ, ಆಗ ಮೀಟ್ ಮಾಡ್ತೀನಿ. 3 ಲಕ್ಷ ಸೆಕ್ಯೂರಿಟಿ ಬಾಂಡ್ ಕೊಡೋ ಹಾಗಿದ್ರೆ ಬೇಲ್ಗೆ ಪರ್ಮಿಷನ್ ಕೊಡಬಹುದು. 3 ಲಕ್ಷ ನಾನೆಲ್ಲಿಂದ ತರಲಿ ಸರ್? ನಾನು ಬಡವಳು. ಅದಕ್ಕೆ ನಾನೇನು ಮಾಡಕ್ಕಾಗೋದಿಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ಜಗನ್ನಾಥ್, ನಿಮ್ಮ ಹಳೆ ಸ್ನೇಹಿತ. ಓ ಜಗನ್ನಾಥ್, ಕೂತ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೌದು, ನೀವಿಲ್ಲಿ? ನಿಮಗೆ ಬೇಕಾಗಿರೋ 3 ಲಕ್ಷದ ಬಾಂಡ್ ಅನ್ನ ಎಕ್ಸಿಕ್ಯೂಟ್ ಮಾಡಕ್ ಬಂದಿದ್ದೀನಿ. ಅದನ್ನ ತಗೊಂಡು ಭರತನ ಬಿಡುಗಡೆ ಮಾಡಿ. ಮಿಸ್ಟರ್ ಜಗನ್ನಾಥ್, ನಿಮಗೂ ಭರತ್ಗೂ ಏನ್ ಸಂಬಂಧ? ಅ ಪೂರ್ ಬಾಯ್, ವಿಕ್ಟಿಮ್ ಆಫ್ ಪವರ್ ಪಾಲಿಟಿಕ್ಸ್, ರಾಜಕೀಯ ದೌರ್ಜನ್ಯಕ್ಕೆ ಗುರಿಯಾದ ಬಲಿಪಶು. ಥ್ಯಾಂಕ್ ಯು ಸರ್. ನಾನು ಅದೇ ವಿಷಯಕ್ಕೆ ಬಂದಿರೋದು. ಭರತ್ ಪಾಲ್ಗೆ ದೇವರು ಬಂದಾಗ ಬಂದಿದ್ದೀರಿ. ನನ್ನ ಹೆಸರು ಆಶಾ ಅಂತ, ಎಕ್ಸ್ ರಿಪೋರ್ಟರ್ ಆಫ್ ದಿನಸತ್ಯ. ನನಗೆಲ್ಲ ಗೊತ್ತಮ್ಮ. ಮಿಸ್ಟರ್ ಭರತ್, ದೇವರು ಯಾರನ್ನೂ ಸುಖವಾಗಿಟ್ಟಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ ಕೊಟ್ಟಿರ್ತಾನೆ. ನೋಡಿ, ನನಗೆ ಬೇಕಾದಷ್ಟು ಐಶ್ವರ್ಯ ಕೊಟ್ಟಿದ್ದಾನೆ, ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ನನಗೆ ಇರೋಳು ಒಬ್ಬಳೇ ಮಗಳು, ಅವಳ ಆರೋಗ್ಯ ಸರಿಯಾಗಿಲ್ಲ. ವಾಸಿ ಮಾಡಿಸ್ಬೇಕು ಅಂತ ನಾನು ಬಹಳ ಪ್ರಯತ್ನ ಪಟ್ಟೆ, ಏನೂ ಉಪಯೋಗ ಆಗ್ಲಿಲ್ಲ.